ಅದಕ್ಕೆ ಮುಂಚಿತವಾಗಿ ಒಂದು ಮಾತನ್ನ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ ಅಂದ್ಕೊಳ್ತಾ ಇದ್ದೀನಿ. ಹೋಗ್ಕೊಳ್ಳಿ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ ಕರೆಕ್ಟ್ 24ನೇ ವಚನವನ್ನ ಓದಿಕೊಳ್ಳುವ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ದೇವರು ಆತ್ಮ ಸ್ವರೂಪನು, ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಏನೇಳಿ ಹೊಡಿಬೇಕಲ್ಲ ಚಪ್ಪಾಳೆ. ಹೆಂಗೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಕರಗಳ ತಡಿಗದ ನಾಮನ ಬಗ್ಗೆ ಪಡಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್, ಆಮೆನ್. ದೇವರು ಹೆಂಗಿದ್ದಾನೆ? ಆತ್ಮ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯಾ. ಕೆಲವರು ಹೇಳ್ತಾರಲ್ಲ, ದೇವರು ಬಂದ್ರು, ನನ್ನ ಜೊತೆ ಇಡ್ಲಿ ತಿಂದ್ರು, ಚಟ್ನಿ ತಿಂದ್ರು, ಸ್ವಲ್ಪ ಪೂರಿ ತಗೊಂಬರ ಕೇಳಿದ್ರು, ಇಡಿಯಾಬ ಬೇಕು ಅಂತಂದ್ರು. ದೇವರು ಆತ್ಮ ಎಲ್ಲರೂ ಹೇಳಿ, ದೇವರು ಆತ್ಮ ಸ್ವರೂಪನಾಗಿದ್ದಾನೆ. ನಮ್ಮ ಹಳೆ ಕಾಲದ ಭಕ್ತರುಗಳು ನಮಗೆ ಎಂತೆಂತ ಹಾಡುಗಳ ಬಿಟ್ಟು ಹೋಗಿದ್ದಾರೆ ಗೊತ್ತರ. ಇವಾಗ ನಾವು ಮೊನ್ನೆ ಒಂದು ಹಾಡು ಬಿಡುಗಡೆ ಮಾಡಿದ್ವಿ. ಎಲ್ಲ ಇರ್ಲಿ, ಬಟ್ ಏನಂತಂದ್ರೆ ನಾವೆಲ್ಲ ಹಳೆ ಹಾಡುಗಳನ್ನ ತೆಗೆದು ಮತ್ತೆ ಒಳಗಡೆ ತಂದ್ರೆ ಅದೇ ಸಾಕು. ನಾವೇನು ಹೊಸ ಹಾಡುಗಳೇನು ಬರಿಬೇಕಾಗಿರೋ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಎಂತ ಹಾಡು ಬಿಟ್ಟು ಹೋಗಿದ್ದಾರೆ ಗೊತ್ತಾ? ಆತ್ಮ ಸ್ವರೂಪನೇ, ಪ್ರಿಯ ಆತ್ಮ ಸ್ವರೂಪನೇ, 9 ದಿವಸ ಉಪವಾಸಗಳಲ್ಲಿ ಅವ್ರು ಬರೆದಿರುವಂತ ಹಾಡುಗಳು. ಹಲ್ಲೆಲೂಯಾ, ಆಮೇಲೆ ನಾವು ಕೂತ್ಕೊಂಡು ಬರ್ತೀವಿ. ಅವರು ಅವರುಗಳ ಒಂದು ಹಾಡು ಸಮ. ಸಭೆಗಳು ಹಳೆ ಹಾಡುಗಳನ್ನ ಆಡುವುದನ್ನ ಬಿಟ್ಬಿಡ್ಬಾರ್ದು, ಹೊಸ ಹಾಡುಗಳನ್ನ ಆಡಬೇಕು. ಆಮೇಲೆ ಹಲ್ಲೆಲೂಯಾ. ಆರಾಧನೆ ಅಂತ ಬರುವಾಗ ಸ್ವಲ್ಪ ಹಳೆ ಹಾಡುಗಳನ್ನ ಏನ್ ಮಾಡ್ಬೇಕು? ತೆಗಿಬೇಕು. ಹಲ್ಲೆಲೂಯಾ, ಆಮೇಲೆ ನನಗೆ ಜೀಸಸ್ ಹತ್ರ ತುಂಬಾ ಇಷ್ಟ. ಏನ್ ಗೊತ್ತಾ, ಕೆಲವರು ಇದ್ದಾರೆ ಹಳೆ ಹಾಡು ಮಾತ್ರ ಆಡಬೇಕು, ಆಮೇಲೆ ಅಭಿಷೇಕ ಇರುವುದು, ಹೊಸ ಹಾಡಲ್ಲಿ ಅಭಿಷೇಕ ಇರಲ್ಲ ಅನ್ನೋದು. ಕೆಲವರು ಏನಂದ್ರೆ, ಹಳೆ ಇದು ಹೊಸ ರಸ, ಹಳೆ ಗುರ್ಕಿಗೆ